We love you. Amen. Amen. Praise the Lord. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತೇನೆ. ನೀವು ಕೆಲವರು ಟೆಸ್ಟಮನಿಗಳನ್ನು ಕಳಿಸ್ತೀರಿ, ಕೆಲವರು ವಾಟ್ಸಪ್ಪಲ್ಲಿ ನೀವು ಹೇಳ್ತೀರಿ. ಬೆಟರ್ ನೀವು ನಿಮ್ಮ ಟೆಸ್ಟಮನಿಯನ್ನು ಬರೆದು ಕಳಿಸ್ತಾರೆ, ಅದನ್ನು ಓದಿ ಹೇಳ್ಬೋದು. ನಂಬರ್ 1. ನಂಬರ್ 2, ನಿಮ್ಮ ಟೆಸ್ಟಮನಿಯನ್ನು ನೀವು ಶೇರ್ ಮಾಡು ಅಂತ ಹೇಳಿದರೆ ಮಾತ್ರ ಶೇರ್ ಮಾಡ್ಬೋದು. ವಿದೌಟ್ ಯುವರ್ ಪರ್ಮಿಷನ್ ನಾವು ಶೇರ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಕೆಲವರು ಪಾಪ ಪರ್ಸನಲ್ ಕಳಿಸ್ತಾರೆ, ಕೆಲವೊಮ್ಮೆ ಅವರಿಗೆ ಶೇರ್ ಮಾಡಿದರೆ, ಕೆಲವರು ಶೇರ್ ಮಾಡ್ತಾರೆ, ಹೆಸರು ಹೇಳಬೇಡಿ ಅಂತ ಹೇಳ್ತಾರೆ. ತೊಂದರೆ ಇಲ್ಲ. ಮತ್ತು ನೀವು ನಮ್ಮ ಹತ್ರ ಏನು ಹೇಳ್ತೀರಿ, ವಿದೌಟ್ ಯುವರ್ ಪರ್ಮಿಷನ್ ನಾವು ಶೇರ್ ಮಾಡೋದಿಲ್ಲ. ಇವನ್ ನಮ್ಮ ಮೀಡಿಯಾ ಟೀಮಿನವರಿಗೂ ನೀವು ಎನಿ ಮೆಸೇಜ್ ಪರ್ಸನಲ್ ಕಳಿಸಿದರೂ ಕೂಡ ಅವರು ಶೇರ್ ಮಾಡೋದಿಲ್ಲ. ಅವರು ನನಗೆ ರಿಪೋರ್ಟ್ ಕೊಡ್ತಾರೆ. ದಟ್ಸ್ ಆಲ್. ಯಾಕಂದರೆ ನೀವು ನಂಬಿಕೆಯಿಂದ ನೀವು ಪ್ರೇಯರ್ ರಿಕ್ವೆಸ್ಟ್ ಸಮ್ಟೈಮ್ಸ್ ಕಳಿಸ್ತೀರಿ. ಪ್ರೈಸ್ ಗಾಡ್. ಬಟ್ ಕೆಲವೊಮ್ಮೆ ನೀವು ಫೋನ್ ಮಾಡ್ತೀರಿ ನನ್ನ ಪರ್ಸನಲ್ ನಂಬರಿಗೆ, ನಾನು ಎತ್ತುವುದಿಲ್ಲ. ಕೆಲವೊಮ್ಮೆ ಹೊಸ ನಂಬರ್ಗಳಿರ್ತವೆ, ನಾನು ರಿಟರ್ನ್ ಕೂಡ ಮಾಡೋದಿಲ್ಲ. ಯಾಕಂದರೆ ತುಂಬ ಹೊಸ ನಂಬರ್ಗಳು ಇರ್ತವೆ ಅಲ್ಲಿ. ಬಟ್ ನೀವು ಅಲ್ಲಿ ನಂಬರ್ ಕೊಡಲ್ಪಡ್ತದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಕಳಿಸ್ಬೋದು. ಕೆಲವೊಮ್ಮೆ ನಿಮಗೆ ಪರ್ಸನಲ್ ನಂಬರ್ ಸಿಕ್ಕಿದರೆ ನೀವು ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ, ಡೆಫಿನೆಟ್ಲಿ ಐ ವಿಲ್ ರಿಪ್ಲೈ. ಓಕೆ, ನೀವು ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತಾರೆ, ಅಟ್ಲೀಸ್ಟ್ ತಂಬಾದರೂ ಹಾಕ್ತೇನೆ. ಓಕೆ, ಬಟ್ ವಿ ಆರ್ ನಾಟ್ ನೆಗ್ಲೆಕ್ಟಿಂಗ್ ಯು. ಕೆಲವೊಮ್ಮೆ ನಿಮ್ಮ ಫೋನ್ ಎತ್ತುವುದಿಲ್ಲ ಅಂತ ಹೇಳಿದರೆ, ಕೆಲವೊಮ್ಮೆ ನಾನು ಆನ್ಲೈನಲ್ಲಿರ್ತೇನೆ, ಕೆಲವೊಮ್ಮೆ ಪ್ರೇಯರಲ್ಲಿರ್ತೇವೆ, ಕೆಲವೊಮ್ಮೆ ನಾನು ಕೆಲವರಿಗೆ ಟೈಮಿಂಗ್ ಕೊಟ್ಟಾಗ ನಾನು ಬೇರೆಯವ್ರ ಹತ್ರ ಮಾತಾಡ್ತೇನೆ. ಪ್ರೈಸ್ ಗಾಡ್. ಆಗ ನಾನು ಮೊಬೈಲ್ ಸೈಡಲ್ಲಿ ಇರುವುದಿಲ್ಲ. ಓಕೆ ಓಕೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ಶಾರ್ಪ್ 8 o'clockಗೆ ನಾನು ಮುಗಿಸ್ಲಿಕ್ಕೆ ನೋಡ್ತೇನೆ. ಇಲ್ಲೊಂದು ಸಹೋದರಿ ಒಂದು ಕ್ವಶನ್ ಕಳಿಸಿದ್ದಾಳೆ. ಪಾಪ ಆಕೆ ಬರೆದು ಕಳಿಸ್ತಾಳೆ ಕನ್ನಡದಲ್ಲಿ. ನನಗೆ ಪ್ರೈಸ್ ದಿ ಲಾರ್ಡ್ ಪಾಸ್ಟರ್, ಯಾರು ಗೊತ್ತಿಲ್ಲ ಇದು, ನನಗೆ ಒಂದು ವಿಷಯದ ಬಗ್ಗೆ ಗೊಂದಲ ಉಂಟು, ದಯವಿಟ್ಟು ತಿಳಿಸಿರಿ. ಏನು ಅಂದರೆ, ಏನಂತ ಹೇಳಿದರೆ, ಮತ್ತಾಯನು ಬರೆದ ಸುವಾರ್ತೆ 24 ಮತ್ತು 25ನೇ ಅಧ್ಯಾಯದಲ್ಲಿ ಬರೆದಿರುವ ವಿಷಯಗಳು ಯುಗದ ಸಮಾಪ್ತಿಯ ವಿಷಯ, ಸಭೆ ಎತ್ತಲ್ಪಟ್ಟ ಮೇಲೆ ನೆರವೇರುವುದ ಅಥವಾ ಅದಕ್ಕಿಂತ ಮುಂಚೆಯ? ಪ್ರೈಸ್ ಗಾಡ್. ಇಲ್ಲಿ ಸಹೋದರಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾಳೆ. ಪಾಪ ಕೇಳ್ತಾಳೆ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ ಮತ್ತು 25ನೇ ಅಧ್ಯಾಯ, ಆ ವಿಷಯದಲ್ಲಿ ನನಗೆ ಗೊಂದಲ ಇದೆ. ಅದು ಯುಗದ ಸಮಾಪ್ತಿಯಲ್ಲಿ ಸಭೆ ಎತ್ತಲ್ಪಟ್ಟುದಕ್ಕಿಂತ ಮುಂಚೆಯ, ಸಭೆ ಎತ್ತಲ್ಪಟ್ಟ ನಂತರವ? ಲಿಸನ್ ವೆರಿ ಕೇರ್ಫುಲಿ. ಇಲ್ಲಿ ಯೇಸು ಸ್ವಾಮಿ ಮಾತಾಡುವಂಥದ್ದು ಯೆರೂಸಲೇಮಿನ ವಿಷಯದಲ್ಲಿ, ಜೂಯಿಷ್. ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಶಿಷ್ಯರಿಗೆ ಆಗಲಿ ಆತನು ಜಾಸ್ತಿ ಸಭೆಯ ಬಗ್ಗೆ ಮಾತಾಡಲಿಲ್ಲ. ಪ್ರೈಸ್ ಗಾಡ್.
ನಮಗೆ ಮೊದಲು ಗೊತ್ತಿರಬೇಕು, ಸಭೆಯ ಬಗ್ಗೆ ಆತನು ಜಾಸ್ತಿ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ? ಯೇಸು ಹೇಳಿದ, ನನಗೆ ಅನೇಕ ವಿಷಯಗಳನ್ನು ಹೇಳಲಿಕ್ಕೆ ಇದೆ, ಸದ್ಯಕ್ಕೆ ನೀವು ಅದನ್ನು ಹೊರಲಾರಿರಿ. ಪ್ರೈಸ್ ಗಾಡ್. ಬಟ್ ಸತ್ಯದ ಆತ್ಮನು ಬಂದಾಗ ನಾನು ಕಲಿಸಿದ್ದನ್ನು ನಿಮ್ಮ ನೆನಪಿಗೆ ತರುತ್ತಾನೆ ಮತ್ತು ನನ್ನದರೊಳಗಿಂದ ನಿಮಗೆ ತೆಗೆದು ಪ್ರಕಟಿಸಿ ನನ್ನನ್ನೇ ಆತನು ಮಹಿಮೆಪಡಿಸ್ತಾನೆ ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ಪ್ರಕಟಿಸ್ತಾನೆ. ನೆಕ್ಸ್ಟ್ 16ನೇ ಅಧ್ಯಾಯದಲ್ಲಿ ಆತನು ನಿಮ್ಮನ್ನು ಸಕಲ ವಿಷಯದಲ್ಲಿ ನಡೆಸಿಕೊಂಡು ಹೋಗಿ ನಿಮ್ಮನ್ನು ಸತ್ಯಕ್ಕೆ ಸೇರಿಸ್ತಾನೆ. ಸಭೆ ಪ್ರಾರಂಭವಾದದ್ದು ಪಂಚಾಶತಮ ದಿವಸ ಪವಿತ್ರಾತ್ಮನು ಇಳಿದು ಬಂದಾಗ, 120 ಮಂದಿಯ ಮೇಲೆ ಪವಿತ್ರಾತ್ಮನು ಇಳಿದು ಬಂದಾಗ ಚರ್ಚ್ ಪವಿತ್ರಾತ್ಮನಿಂದ ಹುಟ್ಟಿತ್ತು. ಇದು ಯಾವ ವಿಷಯಗಳನ್ನು ಇವರಿಗೆ ಹೇಳಿದ್ರು, ಸಭೆ ಅಂದರೆ ಏನೇನು ಗೊತ್ತಿಲ್ಲ. ನೀವು ಸಭೆಯನ್ನೇ ನೋಡಲಿಲ್ಲ, ಸಭೆ ಅಂದರೆ ಏನಂತ ನಿಮಗೆ ಹೇಳಿದರೆ ಅರ್ಥ ಆಗ್ತದ? ಸಭೆಯಲ್ಲಿ ಇದ್ದುಕೊಂಡು ಸಭೆ ಅಂದರೆ ಏನು ಗೊತ್ತಿಲ್ಲ ಅನೇಕರಿಗೆ. ಇವನ್ ದೇ ಬಾರ್ನ್ ಅಗೇನ್ ಆಗಿ ಟಂಗ್ಸಲ್ಲಿ ಮಾತಾಡ್ತಾರೆ, ಸಭೆ ಅಂತಾರೆ ಗೊತ್ತಿಲ್ಲ, ಪಳ್ಳಿಗೆ ಬಿಟ್ಟು ಆಡಿನಾಗಿ ತಿರುಗುತ್ತಾ ಇದ್ದಾರೆ. ಮತ್ತು ಸಭೆಯ ಬಗ್ಗೆ ಅವರಿಗೆ, ಬಾರ್ನ್ ಅಗೇನ್ ಆಗದವರಿಗೆ ಸಭೆಯ ಬಗ್ಗೆ ಮಾತಾಡಿದವರಿಗೆ ಅರ್ಥ ಆಗ್ತದ? ಥಿಂಕ್ ಅಬೌಟ್ ದ್ಯಾಟ್. ಬಾರ್ನ್ ಅಗೇನ್ ಆಗದವರಿಗೆ, ಅದಕ್ಕೆ ಯೇಸು ಹೇಳಿದ, ನನಗೆ ಹೇಳಲಿಕ್ಕೆ ಬಹಳ ಇದೆ, ಸದ್ಯಕ್ಕೆ ನೀವು ಹೊರಲಾರಿರಿ, ಆದರೆ ಸತ್ಯದ ಆತ್ಮನು ಬಂದಾಗ ಎಲ್ಲವನ್ನು ನಿಮಗೆ ಪ್ರಕಟಿಸ್ತಾನೆ. ಸಭೆಯ ಬಗ್ಗೆ ಪ್ರಕಟಿಸಿದ್ದು ಪವಿತ್ರ ಆತ್ಮನು, ದ ಹೋಲಿ ಸ್ಪಿರಿಟ್. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಎಫೆಸಿಯನ್ 2 ಚಾಪ್ಟರ್ 20 ವರ್ಸ್ ಅಲ್ಲಿ ನಾವು ನೋಡ್ತೇವೆ. 20 ವರ್ಸ್, ಎಫೆಸಿಯನ್ 2 ಚಾಪ್ಟರ್ 20 ವರ್ಸ್. ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಓಕೆ, ಸಭೆ. ದ ಬೈಬಲ್ ಹೇಳ್ತದೆ, ದ 12th ಚಾಪ್ಟರ್ 1 ಕೊರಿಂಥಿಯನ್ 12th ಚಾಪ್ಟರ್ ನಾವು ನೋಡ್ತೇವೆ 12 ವರ್ಸ್. ಹೇಗೆ ದೇಹವು ಒಂದೇ ಆಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು, ಹಾಗೆಯೇ ಕ್ರಿಸ್ತನು. ಪ್ರೈಸ್ ಗಾಡ್. ಹಾಗೆಯೇ ಕ್ರಿಸ್ತನು. ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಕೊಂಡೆವು. ಒಂದೇ ಆತ್ಮವು ನಮ್ಮೆಲ್ಲರಿಗೆ ಪಾನವಾಗಿ ಕೊಡಲ್ಪಟ್ಟಿತ್ತು. ಪ್ರೈಸ್ ಗಾಡ್. ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿತು. ಒಂದೇ ಆತ್ಮನಲ್ಲಿ ನಾವು ದೀಕ್ಷಾಸ್ನಾನ ತೆಗೆದುಕೊಂಡೆವು. ಯಾಕೆ? ಕ್ರಿಸ್ತನ ದೇಹಕ್ಕೆ ಸೇರುವುದಕ್ಕೋಸ್ಕರ. ಪ್ರೈಸ್ ಗಾಡ್. ಕ್ರಿಸ್ತನ ದೇಹಕ್ಕೆ ಸೇರುವುದಕ್ಕೋಸ್ಕರ ಥ್ರೂ ದ ಹೋಲಿ ಸ್ಪಿರಿಟ್. ಯೇಸುಸ್ವಾಮಿ ಎಷ್ಟೋ ಸಂಗತಿಗಳನ್ನು ಮಾತಾಡಿದ್ದು ಅಪೊಸ್ತಲರಿಗೆ ಫಸ್ಟ್ ಪ್ರಕಟ ಆಗಲಿಲ್ಲ. ಪ್ರೈಸ್ ಗಾಡ್. ಆತನು ಫಸ್ಟ್ ಯಹೂದ್ಯರಿಗೆ ಆತನು ಸುವಾರ್ತೆಯನ್ನು ಸಾರಿದ. ನಾವು ನೋಡ್ತೇವೆ ಮತ್ತಾಯನು ಬರೆದ 10ನೇ ಅಧ್ಯಾಯದಲ್ಲಿ, ಮ್ಯಾಥ್ಯೂ ಚಾಪ್ಟರ್ 10 and 8 ವರ್ಸ್. ನಾನು ನಿಮಗೋಸ್ಕರ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ. ಈ 12 ಮಂದಿಯನ್ನು, 10ನೇ ಅಧ್ಯಾಯ 5ನೇ ವಚನ, 12 ಮಂದಿಯನ್ನು ಯೇಸು ಕಳಿಸಿದನು. ಕಳಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟಿದ್ದೇನೆಂದರೆ, ಅನ್ಯ ಜನಗಳಿಗೆ ಕಡೆಗೆ ಹೋಗಬೇಡ್ರಿ, ಸಮಾರ್ಯದ ಊರೊಳಗೆ ಕಾಲಿಡಬೇಡ್ರಿ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ನ ಮನೆತನದವರ ಬಳಿಗೆ ಹೋಗಿರಿ, ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ಪ್ರೈಸ್ ಗಾಡ್.
ಅನ್ಯ ಜನಗಳ ಬಳಿಗೆ ಹೋಗ್ಬೇಡ್ರಿ, ಸಮಾರ್ಯದವರ ಬಳಿಗೆ ಕಾಲಿಡಬೇಡ್ರಿ. ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಬಳಿಗೆ ಹೋಗಿರಿ. ನಾವು ನೋಡ್ತೇವೆ ಯೇಸು ಸ್ವಾಮಿ ಆತನು ಧರ್ಮಶಾಸ್ತ್ರದ ಅಡಿಯಲ್ಲಿ ಬಂದ. ಅವನಿಗೆ 8ನೇ ದಿನದಲ್ಲಿ ಸುನ್ನತಿ ಆಯಿತು. ಪ್ರೈಸ್ ಗಾಡ್. ಆತನು ಧರ್ಮಶಾಸ್ತ್ರವನ್ನು ನೆರವೇರಿಸಿದ. ಆತನು ಎವ್ರಿ ಟೈಮ್ ಯೇಸುವಿನ ಶಿಷ್ಯರು ಕೇಳಿದ್ರು ಇಷ್ಟೇ ಅಂತ ಹೇಳಿದರೆ, ಸುವಾರ್ತೆ ಜುವಿಶಿಗೆ. ಆದರೆ ಯಾವಾಗ ಯೇಸು ಸ್ವಾಮಿ ಪುನರುತ್ಥಾನಾದ 5 ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಹೋಗಿರಿ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಟ್ಟು ನನ್ನ ಶಿಷ್ಯರನ್ನು ಮಾಡಿ ಜಗತ್ತಿಗೆ ಹೋಗಿ ಸುವಾರ್ತೆ ಸಾರ್ರಿ, ಎಲ್ಲ ಸೃಷ್ಟಿಗೆ ಸುವಾರ್ತೆಯನ್ನು ಸಾರ್ರಿ ಅಂತ ಹೇಳಿದ. ಆಕ್ಟ್ ಆಫ್ ಅಪೋಸ್ಟಲ್ 1 chapter 8 ಅಲ್ಲಿ ನೋಡ್ತೇವೆ, and the Holy Spirit come upon you, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, you will receive power, ನೀವು ಬಲವನ್ನು ಹೊಂದಿ ಯೆರೂಸಲೇಮ್, ಯುದಾಯ, ಸಮಾರ್ಯ ಮತ್ತು ಲೋಕದ ಕಟ್ಟ ಕಡೆಗೆ ನೀವು ನಮಗೆ ಸಾಕ್ಷಿಯಾಗುವಿರಿ. ಯೇಸುವಿನ ಶಿಷ್ಯರೆನಿಸಿದರು, ಇದು ಕೇವಲ ಭೂಲೋಕದಲ್ಲಿ ಚದುರಿಸಲ್ಪಟ್ಟ ಯಹೂದ್ಯರಿಗೆ ಮಾತ್ರ ಸುವಾರ್ತೆ ಅಂತ ಅನಿಸಿದರು ಅವರು. ಓನ್ಲಿ ಫಾರ್ ದ ಜೂಯಿಷ್. ಮತ್ತಾಯನು ಬರೆದ ಸುವಾರ್ತೆ ಅದು ಕ್ರಿಸ್ತ ಶಕ 36-37 ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಬರೆದಂಥ ಫಸ್ಟ್ ಲೆಟರ್ ಅದು ಯಾಕೋಬನ ಪತ್ರಿಕೆ. ಸೆಕೆಂಡ್ ಸುವಾರ್ತೆ ಅದು ಬರೆಯಲ್ಪಟ್ಟದ್ದು ಮತ್ತಾಯನ ಸುವಾರ್ತೆ. ಆಗ ಸುವಾರ್ತೆ ಅಲ್ಲಿವರೆಗೂ ಅನ್ಯ ಜನರುಗಳಿಗೆ ಸುವಾರ್ತೆ ಹೋಗಲಿಲ್ಲ. ಪ್ರೈಸ್ ಗಾಡ್. ಇಲ್ಲಿ ಯಾಕೋಬನು ಬರೀತಿರುವಾಗ, ಯಾಕೋಬನು ಬೇರೆ ಯಾರಲ್ಲ, ಯೆರೂಸಲೇಮ್ ಸಭೆಯ ಪಾಸ್ಟರ್. ಪ್ರೈಸ್ ಗಾಡ್. ಯೆರೂಸಲೇಮ್ ಸಭೆಯ ಆತನು ಪಾಸ್ಟರ್. ಇಲ್ಲಿ ನಾವು ನೋಡ್ತೇವೆ ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 1ನೇ ವಚನ, ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದುರಿರುವ, ಕ್ಲಿಯರ್ ಆಗಿ ಕೇಳ್ರಿ, ಅನ್ಯ ದೇಶಗಳಲ್ಲಿ ಚದುರಿರುವ ಇಸ್ರಾಯೇಲ್ 12 ಕುಲದವರಿಗೆ ಬರೆಯುವುದು. ನಿಮಗೆ ಶುಭವಾಗಲಿ. ಓನ್ಲಿ ಜೂಯಿಷ್. ಯೇಸು ಕ್ರಿಸ್ತನ ದಾಸನು ಇಲ್ಲಿ ಹೇಳ್ತಾನೆ, ಈ ಯಾಕೋಬ ಬೇರೆ ಯಾರಲ್ಲ, ಯೇಸು ಕ್ರಿಸ್ತನ ಸ್ವತಃ ತಮ್ಮ. 12 ಅಪೊಸ್ತಲರು ಯಾಕೋಬ ಅಲ್ಲ, ಇವನು ಯಾಕೋಬ ಮತ್ತು ಯೂದ. ಇವರು ಯೇಸು ಸ್ವಾಮಿ 3 ವರ್ಷ ಸೇವೆ ಮಾಡುತ್ತಿರುವಾಗ ಇವರು ನಂಬಲೇ ಇಲ್ಲ. ತಮ್ಮ ಮನೆಯಲ್ಲಿ ಯಾರು ಹುಟ್ಟಿದ್ದಾನೆ ಎಂಬ ಪರಿಚಯ ಅವರಿಗಿರಲಿಲ್ಲ. ಹೋಲ್ ಲೋಕಕ್ಕೆ, ಇಡೀ ಲೋಕಕ್ಕೆ ರಕ್ಷಕನಾಗಿ ಬಂದ ನಮ್ಮ ಮನೆಯಲ್ಲಿದ್ದಾನಂತ ಅವರಿಗೆ ಪರಿಚಯ ಆಗಲಿಲ್ಲ. ದೇ ಇಗ್ನೋರ್ಡ್. ದ ಬೈಬಲ್ ಹೇಳುತ್ತೆ ಅವರು ನಂಬಲಿಲ್ಲ. ಇಲ್ಲಿ ಯಾಕೋಬನು, ಇದೇ ಯಾಕೋಬನು ರಕ್ಷಣೆ ಹೊಂದಿದ ನಂತರ ನಾವು ನೋಡ್ತೇವೆ, ಯಾವಾಗ ಆತನು ಪುನರುತ್ಥಾನಾದ ಆಗ ಅವನು ನಂಬಿದ. ದ ಬೈಬಲ್ ಹೇಳ್ತದೆ. ಇವನ್ ಇಲ್ಲಿ ಲೆಟರ್ ಬರೀತಿರುವಾಗ ಅದು ಬರೀತಾನೆ, ಅನ್ಯ ದೇಶಗಳಲ್ಲಿ ಚದುರಿರುವ ಇಸ್ರಾಯೇಲ್ 12 ಕುಲದವರಿಗೆ ಬರೆಯುತ್ತೇನೆ. ಲೆಟರ್ ಫಸ್ಟ್ ಹೇಳುತ್ತದೆ, ಪ್ರೈಸ್ ಗಾಡ್, 12 ಕುಲದವರಿಗೆ. ಇದೇ ಯಾಕೋಬ ಯೇಸು ಸ್ವಾಮಿ ಜೀವದಿಂದ ಇರುವಾಗ ನಂಬಲಿಲ್ಲ. ನಾವು ನೋಡ್ತೇವೆ ಯೋಹಾನ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 3ನೇ ವಚನ. ಗಾಸ್ಪಲ್ ಆಫ್ ಜಾನ್ 7 chapter 3 verse. ಆತನ ತಮ್ಮೆಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯುದಾಯಕ್ಕೆ ಹೋಗು. ಪ್ರಸಿದ್ಧಿಗೆ ಬರಬೇಕೆಂದಿರುವವನು ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂತಹ ಕಾರ್ಯಗಳನ್ನು ಮಾಡುವನಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು. 5ನೇ ವಚನ ಹೇಳ್ತದೆ, 7ನೇ ಅಧ್ಯಾಯ 5ನೇ ವಚನ, 7 chapter 5 verse, ಗಾಸ್ಪಲ್ ಆಫ್ ಜಾನ್. ಯಾಕಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. ಪ್ರೈಸ್ ಗಾಡ್. ನಿಮ್ಮ ಮನೆಯಲ್ಲಿ ವೆನ್ ಯು ಬಾರ್ನ್ ಅಗೇನ್, ನಿಮ್ಮ ಸ್ವಂತ ಮನೆಯಲ್ಲಿ ಯಾರಾದರೂ ನಂಬದಿದ್ದರೆ ಆಶ್ಚರ್ಯ ಪಡಬೇಡ್ರಿ.
ಯೇಸುವಿನ ಸ್ವಂತ ಸಹೋದರರು ಆತನು ನಂಬ್ತಿರಲಿಲ್ಲ. ಆಶ್ಚರ್ಯಪಡಬೇಡ್ರಿ, ಗಲಿಬಿಲಿ ಆಗಬೇಡ್ರಿ. ಓಕೆ, ಯೇಸುವಿನ ಸ್ವಂತ ಸಹೋದರರು ಇದ್ದಾರಾ? ಎಸ್, ಇದ್ದರು. ನಾನು ನಿಮಗೆ ತೋರಿಸ್ತೇನೆ. 3ನೇ ಅಧ್ಯಾಯ 12ನೇ ಅಧ್ಯಾಯ 46ನೇ ವಚನ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ. ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗೊಬ್ಬನಿಗೋ, ನಿನ್ನ ತಾಯಿ ನಿನ್ನ ಸಹೋದರರು ನಿನ್ನನ್ನು ಮಾತಾಡಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು. ಅದಕ್ಕೆ ಆತನು ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಸಹೋದರಿ ಯಾರು ಎಂದೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿಗೋ, ನನ್ನ ತಾಯಿ ನನ್ನ ಸಹೋದರರು ಪರಲೋಕದಲ್ಲಿ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ಆಗಿರಬೇಕು. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಯೇಸು ಸ್ವಾಮಿ ಅನೇಕ ಸಂಗತಿಗಳನ್ನು ಸಭೆಗೆ ಆತನು ಮಾತಾಡಲಿಲ್ಲ. ಪ್ರೈಸ್ ಗಾಡ್. ಮತ್ತಾಯನು ಬರೆದ 24ನೇ ಅಧ್ಯಾಯ 25ನೇ ಅಧ್ಯಾಯ ನಾವು ನೋಡ್ತೇವೆ. ಆತನು ಇಸ್ರಾಯೇಲ್ ಬಗ್ಗೆ ಮಾತಾಡೋದು ಅನೇಕ ಸಂಗತಿ. ಅದರಲ್ಲಿ ಕೆಲವೊಂದು ನೆರವೇರಿದೆ, ಕೆಲವೊಂದು ನೆರವೇರಲಿಕ್ಕಿದೆ. ಪ್ರೈಸ್ ಗಾಡ್. 24ನೇ ಅಧ್ಯಾಯದಲ್ಲಿ ಸ್ಟಾರ್ಟಿಂಗ್ ಆತನು ದೇವಾಲಯವನ್ನು ಬಿಟ್ಟು ಹೊರಗೆ ಬಂದ. ನೋಡ್ತೇವೆ 24ನೇ ಅಧ್ಯಾಯ ಲಾಸ್ಟ್ ಯೇಸು ನಮ್ಮಿನ ದೇವಾಲಯದ ಪ್ರವೇಶ 37ನೇ 23ರಲ್ಲಿ 37ನೇ ವಚನ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. 24ನೇ ಅಧ್ಯಾಯ 1ನೇ ವಚನ. ಇಲ್ಲಿ ಅಧ್ಯಾಯ ಮತ್ತು ವಚನಗಳನ್ನು ಆತನು ಮತ್ತಾಯನು ವಿಂಗಡಿಸ್ತಿಲ್ಲ, ಬೈಬಲ್ ಪಂಡಿತರು ವಿಂಗಡಿಸ್ತಾರೆ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರುವಳು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸೋದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀಯಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಯೇಸು ಸ್ವಾಮಿ ದೇವಾಲಯದಿಂದ ಹೊರಗೆ ಬರುವಾಗ ಒಂದು ಪ್ರಾಫೆಸಿ ಮಾಡಿದ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಪ್ರೈಸ್ ಗಾಡ್, ಎಲ್ಲವೂ ಕೆಡವಲ್ಪಡುವುದು. ಯಾಕೆ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಅಂತ ಹೇಳಿದರೆ, ಆ ಕಲ್ಲಿಗೆ ಆ ಗೋಡೆಗೆ ಬಂಗಾರದ ಲೇಪನ ಮಾಡಲ್ಪಟ್ಟಿತ್ತು. ಫಸ್ಟ್ ದೇವಾಲಯ ಕಟ್ಟುವಾಗಲೂ ಕೂಡ ಅದಕ್ಕೆ ಲೇಪನ ಮಾಡಲ್ಪಟ್ಟಿತ್ತು. ಎಷ್ಟು ಕೆಜಿ ಬಂಗಾರ ಗೊತ್ತಾ? ದಾವೀದನು ತನ್ನ ಪರ್ಸನಲ್ ಪ್ರಾಪರ್ಟಿಯಲ್ಲಿ ನಾವು ನೋಡ್ತೇವೆ. ಫಸ್ಟ್ ಕ್ರಾನಿಕಲ್ 29 ಚಾಪ್ಟರ್ 6 ವರ್ಸಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಫಸ್ಟ್ ಕ್ರಾನಿಕಲ್ ಅಂದರೆ ಮೊದಲನೇ ಪೂರ್ವ ಕಾಲ ವೃತ್ತಾಂತ. ಕೆಲವರು ಮೊದಲು ಕೇಳಿರ್ಬೋದು, ಕೆಲವರು ಫಸ್ಟ್ ಟೈಮ್ ಕೇಳಿರ್ಬೋದು. 29ನೇ ಅಧ್ಯಾಯ 3ನೇ ವಚನದಿಂದ ಓದ್ತೇನೆ. 1ನೇ ಪೂರ್ವಕಾಲ ವೃತ್ತಾಂತ. ನಾನು ಪವಿತ್ರ ಆಲಯಕ್ಕೆ ಇವುಗಳನ್ನೆಲ್ಲ ಸಂಗ್ರಹಿಸಿದಲ್ಲದೆ ನನ್ನ ದೇವರ ಆಲಯದ ಮೇಲಿನ ಅನುರಾಗದಿಂದ ಅದಕ್ಕೋಸ್ಕರ ನನ್ನ ಸ್ವಂತ ಸೊತ್ತಿನಿಂದ 3,000 ತಲಾಂತು ಒಫೇರ್ ದೇಶದ ಬಂಗಾರವನ್ನು 7,000 ತಲಾಂತು ಚೊಕ್ಕ ಬೆಳ್ಳಿಯನ್ನು ಕೊಡುತ್ತೇನೆ. ಈ ಬೆಳ್ಳಿ ಬಂಗಾರಗಳಿಂದ ಆಲಯದ ಗೋಡೆಗಳನ್ನು ಹೊದಿಸಬೇಕು. ಅಕ್ಕಸಾಲಿಗರು ಮಾಡಬಹುದಾದ ಎಲ್ಲ ಥರದ ಬೆಳ್ಳಿ ಬಂಗಾರದ ಸಾಮಾನುಗಳನ್ನು ಮಾಡಿಸಬೇಕು. ಪ್ರೈಸ್ ಗಾಡ್. 3,000 ತಲಾಂತು. 3,000 ತಲಾಂತು ಅಂತ ಹೇಳಿದ್ರೆ, ಒಂದು ತಲಾಂತು ಅಂತ ಹೇಳಿದ್ರೆ 30 kg ಬಂಗಾರ, 30 kg. 3,000 ತಲಾಂತು ಅಂತ ಹೇಳಿದ್ರೆ 90,000 kg ಅಂತ ಹೇಳಿದ್ರೆ 90 ಟನ್ ಬಂಗಾರವನ್ನು ಪರ್ಸನಲ್ ಪ್ರಾಪರ್ಟಿಯಿಂದ ಅದು ಕೊಟ್ಟ. ಪ್ರೈಸ್ ಗಾಡ್. ಅದರಲ್ಲಿ 7,000 ತಲಾಂತು ಬೆಳ್ಳಿಯನ್ನು ಕೊಟ್ಟ.
ಅದರ ಅರ್ಥ 2,10,000 kg ಅಂತ ಹೇಳಿದ್ರೆ 210 ಟನ್ ಬೆಳ್ಳಿಯನ್ನು ಪರ್ಸನಲ್ ಪ್ರಾಪರ್ಟಿ ಕೊಟ್ಟ. ಅದಕ್ಕೆ ಯೇಸು ಹೇಳಿದ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಅಂತ ಹೇಳಿದರೆ, ಕ್ರಿಸ್ತ ಶಕ 70ರಲ್ಲಿ ಟೈಟಸ್ ಎಂಬ ಕಿಂಗ್ ಬಂದು ಯೆರೂಸಲೇಮನ್ನು ಡಿಸ್ಟ್ರಾಯ್ ಮಾಡುತ್ತಾನೆ. ಡಿಸ್ಟ್ರಾಯ್ಡ್ ಕ್ರಿಸ್ತ ಶಕ 70ರಲ್ಲಿ ನಾವು ನೋಡ್ತೇವೆ. ಯೇಸು ಹೇಳಿದ ಪ್ರವಾದಿ ಹೇಳಿದ ಮತ್ತೊಂದು ಸಂಗತಿ ಇತ್ತು. ಯೇಸುವನ್ನು ಶಿಲುಬೆಗೆ ಹಾಕುವಾಗ ಯಹೂದ್ಯರು ಹೇಳಿದರು, ಈ ರಕ್ತ ಅಪರಾಧವು ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಬರಲಿ, ಅದನ್ನು ನಾವು ನೋಡಿಕೊಳ್ಳುತ್ತೇವೆ. ತಮ್ಮ ಮೇಲೆ ಆ ಶಾಪವನ್ನು ಅವರು ಬರಮಾಡಿದರು. ಕ್ರಿಸ್ತ ಶಕ 70ರಲ್ಲಿ ಟೈಟಸ್ ಆತನು ಬಂದು ಎಲ್ಲ ಯಹೂದ್ಯರನ್ನು, ಸಿಕ್ಕಿದ ಯಹೂದ್ಯರನ್ನು ಆತನು ಶಿಲುಬೆಗೆ ಹಾಕಿಸಿದ. ಶಿಲುಬೆಗಳು ಸಾಕಾಗದೆ ಮಕ್ಕಳನ್ನು ಕಟ್ಟಿ ಅವುಗಳ ಮೇಲೆ ಆನೆ ಬಿಟ್ಟ. ರಕ್ತವು ಹೊಳೆಯಾಗಿ ಹರಿಯಿತು. ದೇವಾಲಯವು ಕೆಡವಲ್ಪಟ್ಟಿತ್ತು. ಕಲ್ಲಿನ ಮೇಲೆ ಕಲ್ಲು ಕೂಡ ಉಳಿಲಿಕ್ಕೆ, ಯಾಕೆಂದರೆ ಅಲ್ಲಿ ಬಂಗಾರ ಕೋಟ್ ಮಾಡಲ್ಪಟ್ಟಿತ್ತು, ಸಿಲ್ವರ್ ಆ್ಯಂಡ್ ಗೋಲ್ಡ್. ಯಾಕೆ ನಾನು ನಿಮಗೆ ಸ್ಕ್ರಿಪ್ಚರ್ ಆಧಾರವಾಗಿ ತೋರಿಸ್ತಾ ಇದ್ದೇನೆ, ಯಾಕೆ ಯೇಸು ಸ್ವಾಮಿ ಹೇಳಿದಂತ. 40 ಎಕ್ಸಾಕ್ಟ್ಲಿ ಯೇಸು ಸ್ವಾಮಿ ಶಿಲುಬೆಗೆ ಹೋಗಿ 40 ವರ್ಷದಲ್ಲಿ. ಅದಕ್ಕೋಸ್ಕರ ಕೆಲವರು ಹೇಳ್ತಾರೆ ಇನ್ನು ಸೆಕೆಂಡ್ ಕಮಿಂಗ್ ಇಲ್ಲ, ಸೆಕೆಂಡ್ ಕಮಿಂಗ್ ಆಲ್ರೆಡಿ ಆಗಿ ಹೋಗಿದೆ. ಕ್ರಿಸ್ತ ಶಕ 68-70ರಲ್ಲಿ ನೀರೋ ಎಂಬವನು ಅವನೇ ಆಂಟಿ ಕ್ರೈಸ್ಟ್. ಓಕೆ, ಅವನೇ ಪೇತ್ರನನ್ನು ಮತ್ತು ಪೌಲನನ್ನು ಕೊಂದದವನೇ. ಯೋಹಾನನ್ನು ಆತನು ಕೊಲ್ಲಿಕ್ಕೆ ನೋಡಿದ, ಆಗಲಿಲ್ಲ. ಆಲ್ರೆಡಿ ಆಂಟಿ ಕ್ರೈಸ್ಟ್ ಬಂದ ಆಗಿದೆ. ಕೆಲವು ಬೋಧನೆಗಳಿವೆ, ಮತ್ತು ಕೆಲವು ಬೋಧನೆಗಳು ಏನಿದೆ ಅಂತ ಹೇಳಿದರೆ ಕೆಲವು ಡೇಟ್ ಕೊಡ್ತಾರೆ, ಇಷ್ಟೇ ಸಮಯದಲ್ಲಿ ಬಂದ ಅಂತ. ಒಬ್ಬ ದೈವ ಸೇವಕ ಇದ್ದ, ಬ್ರದರ್ ಲಾರಿ, ಮೆಡ್ರಾಸಲ್ಲಿ. ನಾನು ಕೇಳಿದ್ದೆ, ಇವನು ಕೂಡ ಒಂದು ಡೇಟನ್ನು ಕೊಟ್ಟ. ದೇವರಿಂದ ಬಲವಾಗಿ ಉಪಯೋಗಿಸಲ್ಪಡುವ ಸೇವಕ, ವೆರಿ ಪವರ್ಫುಲ್, ವೆರಿ ಪವರ್ಫುಲ್. ನೀವು ಕೇಳಿರ್ಬೋದು, ಲಾರಿ ಅಂತ ಮೆಡ್ರಾಸಿನಲ್ಲಿ. ಅವನು ಬಲವಾಗಿ ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಡ್ತಾ ಇದ್ದ. ದ ವಿಲಿಯಂ ಬ್ರಾನಮ್, ಆತನು ಅಮೆರಿಕಕ್ಕೆ ಹೋದಾಗ ದ ವಿಲಿಯಂ ಬ್ರಾನಮ್ ಅವರು ಅವನ ಮೇಲೆ ಪ್ರೊಫೆಸೈಡ್ ಮಾಡಿದರು. ವಿಲಿಯಂ ಬ್ರಾನಮ್ ಇಂಥ ಸೇವಕ ಅಂತ ಹೇಳಿದರೆ, ಅವನು ಪ್ರೀಚ್ ಮಾಡುತ್ತಿರುವಾಗ ಆ ಗ್ಲೋರಿ ಕ್ಲೌಡ್ ಆತನ ಮೇಲೆ ಕಾಣ್ತಾ ಇತ್ತು. ನಾನು ಗಾಡ್ಸ್ ಜನರಲ್ ಈ ಒಂದು ನನಗೆ CD ಕಳಿಸಿದರು, ನಾನು ಅದನ್ನು ನೋಡಿದ್ದೇನೆ. ಆ ಕ್ಲೌಡ್, ಆತನು ಲಾರಿ ಎಂಬ ದೇವಸೇವಕ ಅಮೆರಿಕಕ್ಕೆ ಹೋದಾಗ ಅವನನ್ನು ಕರೆದು, ನೀನು ಇಂಥ ಊರಿನವನು, ಇಂಥ ಶರ್ಟನ್ನು ಧರಿಸಿದಿ, ಇಂಥ ಕಡೆಯಿಂದ ಬಂದು, ಇಂಥ ಹಳ್ಳಿಯಿಂದ ಬಂದಿದ್ದಿ, ನೀನು ಇಂಥವನು, ದೇವರನ್ನು ಉಪಯೋಗಿಸ, ಅವನ ಡೀಟೇಲನ್ನು ಹೇಳಿಬಿಟ್ಟ. ಲಾರಿ ಒಂದು ಕ್ರೂಸೈಡ್ಗೆ ಬರ್ತಾನಂತ ಹೇಳಿದರೆ, ನಾನು ಕೇಳಿದ್ದೆ, 5 ಕಿಲೋಮೀಟರ್ ಅವನ ಉಳ್ಕೊಳ್ಳುವ ರೂಮ್ ಇದ್ದರೆ, ಯಾವಾಗ ಅವನು ಕ್ರೂಸೈಡ್ಗೆ ಹೊರಟ ಅಂತ ಹೇಳಿದರೆ ಗ್ರೌಂಡಲ್ಲಿ ದವ್ವಗಳು ಅವನ ಹೆಸರನ್ನು ಕರೆದು ಬೊಬ್ಬೆ ಹಾಕ್ತದೆ, ಲಾರಿ ಬಂದ ಅಂತ. ಜನರು ಸೈನ್ಸ್ಗಳು ವಂಡರ್ಸ್ ಆದಾಗ ಅವನು ಏನು ಹೇಳಿದ್ರು ನಂಬುತ್ತಾರೆ, ವಾಕ್ಯ ನೋಡುವುದಿಲ್ಲ. ಆದರೆ ಈ ವ್ಯಕ್ತಿ, ನಾನು ಕೇಳಿದೆ, ಅವನು ಡೇಟ್ ಕೊಟ್ಟ, ಇಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಬರುತ್ತಾನೆ. ದೊಡ್ಡ ದೊಡ್ಡ IAS ಆಫೀಸರ್ಗಳು, ಎಜುಕೇಟೆಡ್ ವ್ಯಕ್ತಿಗಳು ಅವನನ್ನು ಹಿಂಬಾಲಿಸಿದರು. ದೊಡ್ಡ ದೊಡ್ಡ ಎಜುಕೇಟೆಡ್ ವ್ಯಕ್ತಿಗಳು, IAS ಆಫೀಸರ್ಗಳು, ಅವರು ತಮ್ಮ ಜಾಬನ್ನು ಬಿಟ್ಟು, ಕೆಲಸವನ್ನು ಬಿಟ್ಟು ಈ ವ್ಯಕ್ತಿ ಹೇಳಿದ ಮಾತನ್ನು ಅವರು ನಂಬಿದ್ರು. ಮೆಡ್ರಾಸ್ ಬೆಟ್ಟದಲ್ಲಿ ಇಷ್ಟು ದಿನದಲ್ಲಿ ಇಷ್ಟು ಟೈಮಲ್ಲಿ ಬರ್ತಾನಂತ. ಯೇಸು ಸ್ವಾಮಿ ಮೆಡ್ರಾಸ್ ಬೆಟ್ಟದಲ್ಲಿ ಇಳಿದು ಬರ್ತಾನಂತ ಬರೆದಿಲ್ಲ. ಸೆಕೆಂಡ್ ಕಮಿಂಗ್, ಎಣ್ಣೆ ಮರಗಳ ಗುಡ್ಡ, ಬೈಬಲ್ ಓದಿರಿ, ಜಕಾರ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತದೆ. ಯಾಕೆ? ಸ್ಕ್ರಿಪ್ಚರ್ ನಾಲೆಜ್ ಇಲ್ಲ. ಆಕ್ಟ್ ಆಫ್ ಅಪೋಸ್ಟಲರಲ್ಲಿ
ಬರೆಯಲ್ಪಟ್ಟಿದೆ. ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 1ನೇ ಅಧ್ಯಾಯ 9ನೇ ವಚನ. ಅದನ್ನು ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು, ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲೆಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. 12ನೇ ವಚನ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಯಾವ ಗುಡ್ಡ ಅದು? ಮಡ್ರಾಸ್ ಗುಡ್ಡ ಅಲ್ಲ, ಎಣ್ಣೆ ಮರಗಳ ಗುಡ್ಡ, ಮೌಂಟ್ ಆಫ್ ಆಲಿವ್, ಜಕಾರ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನೇ ಅಲ್ಲೇ ಏರಲ್ಪಟ್ಟ. ಹೇಗೆ ಹೋದನು ಹಾಗೇ ಬರುತ್ತಾನೆ. ಯಾರೋ ಪರಲೋಕಕ್ಕೆ ಹೋಗಿ ದರ್ಶನ ಆಯಿತು, ನಾನು ಪರಲೋಕಕ್ಕೆ ಹೋಗಿ 1 ಗಂಟೆ ಮಾತಾಡಿದೆ. ಡೋಂಟ್ ಬಿಲೀವ್ ದ್ಯಾಟ್. ಪ್ರೈಸ್ ಗಾಡ್. ಕೆಲವರಿಗೆ ಸ್ಕ್ರಿಪ್ಚರ್ ನಾಲೆಜ್ ಗೊತ್ತಿಲ್ಲ, ಇಡೀ ದಿನ ಪರಲೋಕದ ಬಗ್ಗೆ ಮಾತ್ರ ಹೇಳೋದು, ಒಂದು ಸ್ಕ್ರಿಪ್ಚರ್ ಮಾತಾಡೋದಿಲ್ಲ. ಯೇಸು ಸ್ವಾಮಿ ರಪ್ಚರ್ ಬಗ್ಗೆ ಮಾತಾಡಲಿಲ್ಲ. ರಪ್ಚರ್ ಬಗ್ಗೆ ಮಾತಾಡಿದ್ದು ಪತ್ರಿಕೆಯಲ್ಲಿದೆ, ಅದನ್ನು ಆತನು ಸಭೆಗೆ ಪ್ರಕಟಿಸಿದ್ದ. ದ ಬೈಬಲ್ ಹೇಳಿದೆ, ಕಣ್ಣ ರೆಪ್ಪೆ ಬಡಿಯುವರಷ್ಟರೊಳಗೆ ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಾವು ಮಾರ್ಪಾಡುವೆವು. ದ ಬೈಬಲ್ ಹೇಳುತ್ತದೆ. ಪ್ರೈಸ್ ಗಾಡ್. ಕಣ್ಣ ರೆಪ್ಪೆ ಬಡಿಯುವರಷ್ಟರೊಳಗೆ 24ನೇ 25ನೇ ವಚನ ಆತನು ಬರೆದದ್ದು ಜೂಯಿಷ್. ಅದಕ್ಕೋಸ್ಕರ ಯಾರಾದರೂ ಡೇಟ್ ಕೊಟ್ರೆ, ಏನು ಕೊಟ್ರೆ ಅದನ್ನು ನಂಬಬೇಡ್ರಿ. ಅದು ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾನೆ. ಮತ್ತಾನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಕ್ರಿಸ್ತ ಶಕ ನಾವು ನೋಡ್ತೇವೆ 70ರಿಂದ 1948 ಅಲ್ಲಿವರೆಗೆ ಇಸ್ರಾಯೇಲ್ ನೇಷನ್ನಿಗೆ ಹಿಸ್ಟ್ರಿ ಇಲ್ಲ. ಇಸ್ರಾಯೇಲ್ ನೇಷನ್ ಪುನಃ ಸ್ಥಾಪಿಸಲ್ಪಟ್ಟಿತ್ತು. ಅದು ಕ್ರಿಸ್ತ ಶಕ 1948 ಮೇ 13. ಮೊನ್ನೆ ಮೇ 13ಕ್ಕೆ 72 ವರ್ಷಗಳಾದವು. ಪ್ರೈಸ್ ಗಾಡ್. ಅಲ್ಲಿವರೆಗೆ ಇಸ್ರಾಯೇಲ್ ನೇಷನ್ ಇರಲಿಲ್ಲ. ಪ್ರೈಸ್ ಗಾಡ್. ಅದಕ್ಕೆ ಆಧಾರ ಏನು? ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 32ನೇ ವಚನ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳ್ಕೊಳ್ಳುತ್ತಿರಲ್ಲ. ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವಿದೆ, ಬಾಗಿಲಲ್ಲೇ ಇದೆ ಎಂದು ತಿಳ್ಕೊಳ್ಳಿರಿ. ಇದೆಲ್ಲ ಆಗುವ ತನಕ ಈ ಸಂತತಿ ಅಳಿದು ಹೋಗುವುದೇ ಇಲ್ಲ. ಯಾವ ಸಂತತಿ? ಜೂಯಿಷ್ ಸಂತತಿ. ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಭೂಮಿ ಆಕಾಶಗಳು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ. ದ ಬೈಬಲ್ 33. So you also, when you see all these things, know that it is near at the doors. 34. Assuredly I say to you, this generation will by no means pass away till all these things take place. ಯಾವ ಜನರೇಷನ್? ಜೂಯಿಷ್ ಜನರೇಷನ್. ಪ್ರೈಸ್ ಗಾಡ್. ಆ ಜನರೇಷನ್ ಅಳಿಸಬೇಕೆಂದು ಸೈತಾನ ಎಷ್ಟೋ ಪ್ರಯತ್ನ ಮಾಡಿದ. ಹಿಟ್ಲರ್ ಎಬ್ಬಿಸಿದ, ಬೇರೆ ಎಬ್ಬಿಸಿದರು. 50-60 ಲಕ್ಷ ಜೂಯಿಷ್ಗಳನ್ನು ಆತನು ಗ್ಯಾಸ್ ಚೇಂಬರ್ನಲ್ಲಿ ಹಾಕಿ ಕೊಂದು ಬಿಟ್ಟ. ಯೇಸು ಹೇಳಿದ, ಭೂಮಿ ಆಕಾಶಗಳು ಅಳಿದು ಹೋಗುವು, ಆದರೆ ಈ ಸಂತತಿ ಅಳಿದು ಹೋಗುವುದೇ ಇಲ್ಲ. ಪ್ರೈಸ್ ಗಾಡ್. ಆದರೆ ನನ್ನ ಮಾತು ಅಳಿದು ಹೋಗುವುದಿಲ್ಲ.
ಪ್ರೈಸ್ ಗಾಡ್. ನಾವು ನೋಡ್ತೇವೆ ದಾನಿಯೇಲನ ಬರೆದ 70 ವಾರ, ಅದ್ರಲ್ಲಿ ಬರೆಯಲ್ಪಟ್ಟಿದೆ 69 ವಾರ ಆಲ್ರೆಡಿ ಆಗಿದೆ. 9 chapter 27 ಅಲ್ಲಿ ನಾವು ನೋಡ್ತೇವೆ 1 week ಇದು ರಿಮೈನ್. ಆ 1 week 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾಸಂಕಟ ಕಾಲ. ಆಗ ಸಭೆ ಇಲ್ಲಿ ಇರುವುದಿಲ್ಲ, ಸಭೆ ಎತ್ತಲ್ಪಡುತ್ತದೆ. ಪ್ರೈಸ್ ಗಾಡ್. ಚರ್ಚ್ ವಿಲ್ ರ್ಯಾಪ್ಚರ್. ಇಲ್ಲಿ ಬರೆಯಲ್ಪಟ್ಟಿದೆ 29ನೇ ವಚನ, ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗುವನು, ಚಂದ್ರನು ಬೆಳಕು ಕೊಡದಿರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶ ಶಕ್ತಿಗಳು ಕದಲುವು. ಆಗ ಮನುಷ್ಯಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿ ಎಲ್ಲ ಕುಲದವರು ಎದೆಬಡುಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು ಆತನು ತುತ್ತೂರಿಯುವ ಮಹಾಶಬ್ದದಿಂದ ತನ್ನ ದೂತರನ್ನು ಕಳಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವನು. 25ನೇ ವಚನದಲ್ಲಿ ನಾವು ನೋಡ್ತೇವೆ, 25ನೇ ಅಧ್ಯಾಯ 31ನೇ ವಚನ, ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. I will read for you in English 31. When the Son of Man comes in his glory and all the holy angels with him, then he will sit on the throne of his glory. All the nations will be gathered before him, and he will separate them one from another, as a shepherd divide his sheep from the goats. ಇಲ್ಲಿ ನೇಷನ್ಗಳಿಗೆ ಜಡ್ಜ್ಮೆಂಟ್ ನಾವು ನೋಡ್ತೇವೆ. ನೇಷನ್ ಇಲ್ಲಿ ಆತನು ಮಾತಾಡುವಂಥದ್ದು ನೇಷನ್ಗಳ ಬಗ್ಗೆ, ಇಂಡಿವಿಜುವಲ್ಗಳ ಬಗ್ಗೆ ಮಾತಾಡುವಂಥದ್ದಲ್ಲ. ನಾನು ಹಸಿದಿದ್ದೇನು, ನನಗೆ ಊಟ ಕೊಡಲಿಲ್ಲ, ನಾನು ಬತ್ತಲೆ ಆಗಿದ್ದೇನು, ನನಗೆ ವಸ್ತ್ರ ಕೊಡಲಿಲ್ಲ, ನಾನು ಸೆರೆಯಲ್ಲಿ ಬಿದ್ದೇನು. ಇಲ್ಲಿ ಬೇರೆ ನೇಷನ್ಗಳಿಗೆ ಮಾತಾಡುವಂಥದ್ದು ಯೆರೂಸಲೇಮ್ ನೇಷನ್ನ ಬಗ್ಗೆ, ಇಸ್ರಾಯೇಲ್ನ ಬಗ್ಗೆ. ಯಾವ ನೇಷನ್ ಈ ನೇಷನ್ಗೆ ಸಪೋರ್ಟ್ ಮಾಡ್ತದೋ ಯೇಸು ಹೇಳ್ತಾನೆ, ನೀವು ಅದನ್ನು ನನಗೆ ಮಾಡಿದ್ದು. ಇಲ್ಲಿ ಇಂಡಿವಿಜುವಲ್ ಬಗ್ಗೆ ಮಾತಾಡುವಂಥ ನೇಷನ್ಗಳ ಮಾತಾಡೋದು. ಪ್ರೈಸ್ ಗಾಡ್. ಆ ಚಾಪ್ಟರ್ ನೀವು ಫುಲ್ ಆಗಿ ಓದ್ಬೋದು. ಅದಕ್ಕೋಸ್ಕರ ಸಭೆ ಅದು ಪವಿತ್ರಾತ್ಮನಿಂದ ಹುಟ್ಟಿದೆ. ಅದಕ್ಕೋಸ್ಕರ ಅನೇಕ ದ ಬಾಡಿ ಆಫ್ ಕ್ರೈಸ್ಟಲ್ಲಿ ಸ್ಕ್ರಿಪ್ಚರ್ ಗೊತ್ತಿಲ್ಲದೆ ಕನ್ಫ್ಯೂಷನ್ಗಳಿವೆ. ನಾನು ನಿಮ್ಗೆ ಇನ್ನೊಂದು ಸ್ಕ್ರಿಪ್ಚರ್ ತೋರಿಸ್ತೇನೆ. ಥೆಸಲೋನಿಕ 1ನೇ ಥೆಸಲೋನಿಕ 2ನೇ ಥೆಸಲೋನಿಕ 2ನೇ ಅಧ್ಯಾಯ 1ನೇ ವಚನ, ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ, ರ್ಯಾಪ್ಚರ್, ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ಬಗ್ಗೆ, ಓಕೆ, ವಿಷಯವಾಗಿ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದಿದ್ದಾನೆಂದಾಗಲಿ ಯಾರು ಹೇಳಿದರು, ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳಪಡಬೇಡ್ರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳ್ರಿ. 2 ಥೆಸಲೋನಿಕ 2 chapter 3 verse. ಯಾಕಂದರೆ ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಇಲ್ಲಿ ಒಂದು ನೆನಪಿಟ್ಟುಕೊಳ್ಬೇಕು, ಸೆಕೆಂಡ್ ಕಮಿಂಗ್ ಆ್ಯಂಡ್ ದ ರ್ಯಾಪ್ಚರ್ ಇಸ್ ಟೋಟಲ್ ಡಿಫರೆಂಟ್. ರ್ಯಾಪ್ಚರ್ ಎಂಬುವಂಥದ್ದು ಅದು 7 ವರ್ಷಗಳ ಮುಂಚೆ ಆಗುವಂಥದ್ದು. 7 ವರ್ಷ ಮಹಾಸಂಕಟ ಕಾಲ 3 ವರ್ಷ, 3.5 ವರ್ಷ, ಸಂಕಟ ಕಾಲ 3.5 ವರ್ಷ, ಮಹಾಸಂಕಟ ಕಾಲ 3.5 ವರ್ಷ, ಅದರ ನಂತರ ಸೆಕೆಂಡ್ ಕಮಿಂಗ್. ಪ್ರೈಸ್ ಗಾಡ್. ಇಲ್ಲಿ 2ರ ಬಗ್ಗೆ ಇಲ್ಲಿ ಮಾತಾಡ್ತದೆ, ಅದನ್ನು ಮಿಕ್ಸ್ ಮಾಡಬೇಡ್ರಿ. ಓಕೆ, ಆ ದಿನ ಬರುವುದಿಲ್ಲ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನವಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನೇ ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತುಕೊಳ್ಳುತ್ತಾನೆ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವು. ಇದಲ್ಲದೆ
ಆ ಮನುಷ್ಯನು ನೇಮಕವಾದ ಸಮಯದಲ್ಲಿ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೆ? ಲಿಸನ್, 6th verse, 2 chapter 6 verse. ದ ಬೈಬಲ್ ಹೇಳ್ತದೆ, ಇದಲ್ಲದೆ ಆ ಮನುಷ್ಯನು, ದ ಆಂಟಿಕ್ರೈಸ್ಟ್ ಮನುಷ್ಯನು ನೇಮಕವಾದ ಸಮಯದಲ್ಲಿ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೆ? ಅದು ನಿಮಗೆ ತಿಳಿದೇ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸ್ತಾ ಇದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿ ಇರುವುದು. ಅಡ್ಡಿ ಮಾಡುವುದು ಯಾರು? ದ ಚರ್ಚ್. ಚರ್ಚ್ ರಪ್ಚರ್ ಆದಾಗ ಅವನು ಸೀದಾ ಬಯಲಿಗೆ ಬರುತ್ತಾನೆ. ಅವನಿಗೊಂದು ಸಮಯ ನೇಮಕವಾಗಿದೆ. ಅವನಿಗೆ ನೇಮಕವಾದ ಸಮಯದಲ್ಲಿ ಆತನು ಬರುತ್ತಾನೆ. ನೋಡ್ರಿ, ಸೈತಾನ ಯಾವಾಗಲೂ ಅವನು ತನ್ನ ಇಲೀಗಲ್ ಕೆಲಸವನ್ನು ಮಾಡಲಿಕ್ಕೆ ನೋಡು. ಅವನು ಯಾವಾಗಲೂ ನೇಮಕವಾದ ಸಮಯದ ಮೊದಲು ಬರಲಿಕ್ಕೆ ನೋಡ್ತಾನೆ, ಡಿಸೀವ್ ಮಾಡಿ. ದಿಸ್ ಇಸ್ ನಾಟ್ ದ ಆಂಟಿಕ್ರೈಸ್ಟ್ ಟೈಮ್. ದಿಸ್ ಇಸ್ ದ ಟೈಮ್ ಆಫ್ ದ ಚರ್ಚ್. ಚರ್ಚ್ ಇಸ್ ರೂಲಿಂಗ್ ಅಂಡ್ ರೈನಿಂಗ್ ಇನ್ ಕ್ರೈಸ್ಟ್. ಪ್ರೈಸ್ ಗಾಡ್. ಸಭೆ ತಾನು ಕ್ರಿಸ್ತನಲ್ಲಿ ಏನಾಗಿದ್ದೇವೆ, ಏನು ನಮಗೆ ಕೊಡಲ್ಪಟ್ಟಿದೆ, ನಾವು ಏನು ಮಾಡಲು ಶಕ್ತರು ಎಂದು ಸಭೆಗೆ ತನ್ನ ಅಧಿಕಾರ ಗೊತ್ತಿರಬೇಕು. ಸಭೆ ಯಾವಾಗ ಪೊಸಿಷನ್ ಅಲ್ಲಿ ಇರುತ್ತದೆ, ದುಷ್ಟನ ಸುಳ್ಳುಗಳು ನಮ್ಮ ಕಾಲ ಕೆಳಗೆ ಬರುತ್ತವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ದೊರೆತನ, ಮಹತ್ವಗಳ ಮೇಲೆ ತನ್ನ ತಂದೆಯ ಬಲಪಾಶದಲ್ಲಿ ಕುಳ್ಳಿರಿಸಿದನು ಮತ್ತು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವತನಿಂದ ಅದು ಪರಿಪೂರ್ಣವಾಗುತ್ತದೆ. ಅದು ನಾನು ಸ್ಕ್ರಿಪ್ಚರ್ ಕೊಟ್ಟು ಈಗ ಬಿಡಿಸಲಿಕ್ಕೆ ಟೈಮ್ ಇಲ್ಲ. ವಾಟ್ ಇಸ್ ದ ಚರ್ಚ್ ಅಥಾರಿಟಿ? ಆತನು ಒಂದೇ ಸಾರಿ ತನ್ನ ದೇಹವನ್ನು ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದ ನಾವು ಶುದ್ಧರಾದೆವು. ಆತನು ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತು ತಂದೆಯ ಬಲಪಾಶದಲ್ಲಿ ಕೂತ್ಕೊಂಡು ಅಂದಿನಿಂದ, ದ ಬೈಬಲ್ Hebrews 10 chapter 11, 12, 30 verse, ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಸಭೆ ಆತನ ದೇಹವಾಗಿದೆ. ಪಾದ ಇರುವುದು ಪ್ರಿಯರೇ ದೇಹಕ್ಕೆ, ತಲೆಗೆ ಅಲ್ಲ. ಕ್ರಿಸ್ತನು ಶಿರಸ್ಸಾಗಿದ್ದಾನೆ, ಸಭೆಯು ಆತನ ದೇಹವಾಗಿದೆ. ಪ್ರೈಸ್ ಗಾಡ್. ಸಭೆ ಯಾವಾಗ ಕ್ರಿಸ್ತನಲ್ಲಿ ಯಾರು, ಏನು ಕೊಡಲ್ಪಟ್ಟಿದೆ, ವಾಟ್ ಈಸ್ ಅಥಾರಿಟಿ, ಇದನ್ನು ತಿಳಿದಾಗ ದುಷ್ಟನ ಸುಳ್ಳುಗಳು ಯಾವಾಗಲೂ ಕೆಳಗಿರ್ತವೆ. ಸೈತಾನ ಇವನ್ ಆತನ ಎಲ್ಲ ಶಕ್ತಿಯನ್ನು ಯೇಸು ಸ್ವಾಮಿ ಪ್ಯಾರಲೈಸ್ ಮಾಡಿದ್ರು, ಅವನು ಸುಳ್ಳು ಹೇಳ್ತಾನೆ, ಅದನ್ನು ಅವನು ಒಪ್ಪಿಕೊಳ್ಳುವುದಿಲ್ಲ. ನಮಗೆ ಯಾವಾಗಲೂ ಕ್ರಿಸ್ತನಲ್ಲಿ ಯಾರು ಎಂಬ ಸತ್ಯವು ಯಾವಾಗಲೂ ಇರಬೇಕು ನಮ್ಮ ಒಳಗೆ. ಪ್ರೈಸ್ ಗಾಡ್. ಅದರಿಂದ 24ನೇ ಅಧ್ಯಾಯ 25ನೇ ವಚನ ಇಲ್ಲಿ ಯೇಸು ಮಾತಾಡುವಂಥದ್ದು ಜೂಯಿಷ್ ಜನರಿಗೋಸ್ಕರ. ಅದಕ್ಕೋಸ್ಕರ ಕನ್ಫ್ಯೂಸ್ ಆಗಬೇಡ್ರಿ, ನಾನು ಶಾರ್ಟ್ ಆಗಿ ಬಿಡಿಸ್ತೇನೆ. ಅದರಲ್ಲಿ ಕೆಲವು ಸಂಗತಿಗಳು ನೆರವೇರಿದೆ. ಪ್ರೈಸ್ ಗಾಡ್. ಕೆಲವು ನೆರವೇರಲಿಕ್ಕಿದೆ. ಅದಕ್ಕೋಸ್ಕರ ಗಲಿಬಿಲಿ ಆಗಬೇಡ್ರಿ. ಯು ಆರ್ ನಾಟ್ ಆರ್ಡಿನರಿ. ಇಫ್ ಯು ಆರ್ ನಾಟ್ accepted Jesus, accept Jesus. This is your time. ಇದು ನಿಮ್ಮ ಸಮಯ. ದೇವರು ನಿಮ್ಮನ್ನು ತನ್ನ ಕೋಪಕ್ಕೆ ನೇಮಿಸಿದೆ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಹೊಂದಬೇಕೆಂದು ನಿಮ್ಮನ್ನು ನೇಮಿಸ್ತಾನೆ. ಪ್ರೈಸ್ ಗಾಡ್. ತನ್ನ ಕೋಪಕ್ಕೆ ನಿಮ್ಮನ್ನು ನೇಮಿಸಲಿಲ್ಲ. ಜನ ಹೇಳ್ಬೋದು ನಿಮ್ಮನ್ನು ಕೋಪ ನಿಮ್ಮ ಮೇಲೆ ಬರ್ತಾ ಅಂತ. ನಿಮ್ಮನ್ನು ಅದಕ್ಕೆ ನೇಮಿಸಿದಲ್ಲ. ಇದೆಯಾ ಬೈಬಲಲ್ಲಿ? 1 Thessalonica 5 chapter, ಯಾಕಂದರೆ 5 chapter 9 verse, ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ ತನ್ನ ಜೊತೆಯಲ್ಲಿ ಜೀವಿಸಬೇಕೆಂದು ಆತ ನಮಗೋಸ್ಕರ ಸತ್ತನು. ಆದ್ದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನು ಒಬ್ಬರು ವೃದ್ಧಿಪಡಿಸ್ತಾ ಇರ್ರಿ. ನೆಗೆಟಿವ್ ಮಾತಾಡಬೇಡ್ರಿ. ಏನು ಈಗ ಮಾಡ್ತಾ ಇದ್ದೀರೋ ಅದನ್ನು ಕಂಟಿನ್ಯೂ ಆಗಿ ಮಾಡಿರಿ. ಪ್ರೈಸ್ ಗಾಡ್. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ.
I will lead you to Christ. ಬೆಂಕಿ, ನಾನು ನಿನ್ನೆ ನರಕದ ಬಗ್ಗೆ ಮಾತಾಡಿದೆ. ಬೆಂಕಿ ಪಿಶಾಚನಿಗೂ ಆತನ ದೂತರಿಗೆ ಸಿದ್ಧವಾದು, ನಮಗೋಸ್ಕರ ಅಲ್ಲ. ನಮಗೋಸ್ಕರ ದೇವರು ತನ್ನ ಮಹಿಮೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ, ಕೃಪೆಯನ್ನು. ಆದರೆ ಅದನ್ನು ಅಕ್ಸೆಪ್ಟ್ ಮಾಡುವಂಥದ್ದು, ಅದನ್ನು ರಿಜೆಕ್ಟ್ ಮಾಡುವಂಥದ್ದು ಅದು ನಮಗೆ ಬಿಟ್ಟದ್ದು. ಇಫ್ ಯು ಆರ್ ನಾಟ್ ಅಕ್ಸೆಪ್ಟ್, ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಫಾರ್ ಯು. ಇಫ್ ಯು ಆರ್ ನಾಟ್ ಅಕ್ಸೆಪ್ಟ್, ಅಫ್ಕೋರ್ಸ್ ದ ಬೈಬಲ್ ಹೇಳ್ತದೆ, ನಿನ್ನೆ ಮಾತಾಡಿದೆ, ಭೂಲೋಕದವರೆಲ್ಲ ಮರಳುಗೊಳಿಸ್ತಿರುವ ಆ ಸೈತಾನನು ಬೆಂಕಿಯ ಕೆರೆಗೆ ದೊಬ್ಬಿದರು ಅಂತ ಬೈಬಲ್ ಹೇಳ್ತದೆ. ಆತನು ಯುಗ ಯುಗಾಂತರಗಳಲ್ಲಿ ಅಲ್ಲಿ ಇರುವನು. ಓಕೆ, ಅದಕ್ಕೋಸ್ಕರ ದಿಸ್ ಯುವರ್ ಟೈಮ್. ನಿನ್ನೆ ನಾನು ಮಾತ್ರ ಸಂದೇಹ ಪಡುವ ಕೆಲವರನ್ನು ಬೆಂಕಿಯ ಬಾಯ ಒಳಗಿಂದ ಎಳೆದು ರಕ್ಷಿಸಿರಿ. ಒಂದು ವೇಳೆ ಯಾರೋ ಡೌಟ್ ಮಾಡ್ತಾರೆ, ಪ್ರೇ ಫಾರ್ ದೆಮ್. ದಿಸ್ ಯುವರ್ ಟೈಮ್. ಸೆಲ್ಫಿಶ್ ಮಾತಾಡುವಂಥದ್ದು ಅಥವಾ ಸೆಲ್ಫ್ ಪಿಟಿಗಳನ್ನು ಮಾತಾಡುವಂಥದ್ದು ಇಸ್ ನಾಟ್ ಅ ಟೈಮ್. ಇದು ಟೈಮ್ ಇದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥದ್ದು. ನಿಮ್ಮ ನೇಬರ್ಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ, ಪ್ರೇ. ಅವರ ಸ್ವಾರ್ಥವನ್ನು ಅಕ್ಸೆಪ್ಟ್ ಮಾಡುವಂಥ. ನಿಮ್ಮ ರಿಲೇಟಿವ್ಸ್ಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮಗೆ ಯಾರು ಹರ್ಟ್ ಮಾಡಿದ್ದಾರೆ, ಪ್ರೇ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಪರಲೋಕದಲ್ಲಿ ನಿಮಗೆ ಯಾರು ಹರ್ಟ್ ಮಾಡೋದಿಲ್ಲ. ಓಕೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ನಡೆಸ್ತೇನೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳುಂಟು ಮಾಡಿದ್ದೇವರೇ, ನಿನ್ನ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನೊಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸ್ತೀನಿ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು, ನನಗೋಸ್ಕರ ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದನು. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ಅದು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆ ಅಂತ. ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. Fill me with the Holy Spirit. In Jesus' name. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೆ ಇವರು ಪ್ರೊಟೆಕ್ಟ್ ಆಗಲಿ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಇವರಿಗೆ ಕನೆಕ್ಟ್ ಆಗಲಿ. ಎಲ್ಲ ವಿಕೆಡ್ ಕೌನ್ಸಿಲ್ಗಳು ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಐ ಸ್ಪೀಕ್ ಪ್ರೊಟೆಕ್ಷನ್. ಇವರು ಸರಿಯಾದ ಜ್ಞಾನದಲ್ಲಿ ಬೆಳೆಯಲಿ, ಗ್ರೋ ಆಗಲಿ, ಇಂಪ್ರೂವ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. Thank you, Lord, your presence. Thank you, Lord, your grace. Thank you, Lord, your joy. In Jesus' name. ಒಂದು ವೇಳೆ ನೀವು ದೇಹದಲ್ಲಿ if you suffer any pain in your body, ನೀವು ಕೈ ಇಡ್ರಿ. ನಾನು ನಿಮಗೆ ಪ್ರಾರ್ಥನೆಯಲ್ಲಿ ಲೀಡ್ ಮಾಡುತ್ತೇನೆ. ನನ್ನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡಿರಿ. ನಾನು ನಿಮಗೆ ಕಲಿಸ್ತೇನೆ ಹೌ ಟು ಪ್ರೇ. ಥ್ಯಾಂಕ್ ಯು ಫಾದರ್. ತಂದೆ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ತನ್ನ ಆತ್ಮನು ನನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ನೀನು ಅದೇ ಆತ್ಮನ ಮೂಲಕ ನನ್ನ ಮೃತ್ಯ ದೇಹಗಳಿಗೆ ನೀನು ಜೀವ ಕೊಟ್ಟಿದ್ದೆ. ಯೇಸುವಿನ ನಾಮದಲ್ಲಿ ನನ್ನ ದೇಹದ ಎಲ್ಲ ಅಂಗಗಳೇ ನೀವು ನಾರ್ಮಲ್ ಆಗಿ ಕೆಲಸ ಮಾಡ್ರಿ. ಕಿವಿಗಳೇ ನಾರ್ಮಲ್ ಆಗಿ ಕೆಲಸ ಮಾಡ್ರಿ. ಕಣ್ಣುಗಳೇ ನಾರ್ಮಲ್ ಆಗಿ ಕೆಲಸ ಮಾಡ್ರಿ. ಇನ್ ದ ನೇಮ್ ಆಫ್ ಜೀಸಸ್. ಬ್ರೈನ್, ಯು ವೇಕ್ ಅಪ್, ಫಂಕ್ಷನ್ ನಾರ್ಮಲ್. ನನ್ನ ದೇಹದ ಎಲ್ಲ ಅಂಗಗಳು, ನನ್ನ ಹಾರ್ಟ್, ನನ್ನ ಕಿಡ್ನಿ, ನನ್ನ ಬ್ಲಡ್ ಸೆಲ್ಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ. ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ. ರೇಬಾಶಾ ಬ್ರೋಸೆ ರೋಶಾಕ ಮಾಶಾ ಬ್ರೋಸೆ. ಥ್ಯಾಂಕ್ ಯು ಜೀಸಸ್. ನಾನು ಕ್ರಿಸ್ತನಲ್ಲಿ ಹಳೆಯ ಮನುಷ್ಯನು ಶಿಲುಬೆಗೆ ಹೋಗಿದ್ದಾನೆ. ಕ್ರಿಸ್ತನಲ್ಲಿ ನಾನು ಹೂಣಲ್ಪಟ್ಟಿದ್ದೇನೆ. ಕ್ರಿಸ್ತನಲ್ಲಿ ನಾನು ಸತ್ತಿದ್ದೇನೆ, ಹೂಣಲ್ಪಟ್ಟಿದ್ದೇನೆ. ಕ್ರಿಸ್ತನೊಡನೆ ನಾನು ಎದ್ದು ಬಂದಿದ್ದೇನೆ. ಕ್ರಿಸ್ತನಲ್ಲಿ ನಾನು ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಸಕಲ ರಾಜ್ಯತ್ವ, ಅಧಿಕಾರ, ದೊರೆತನಗಳ ಮೇಲೆ ನಾನು ಕೂತ್ಕೊಂಡವನಾಗಿದ್ದೇನೆ. ಎಲ್ಲ ರೋಗಗಳು, ಎಲ್ಲ ವ್ಯಾಧಿಗಳು ನನ್ನ ಕಾಲ ಅಡಿಯಲ್ಲಿ. ಎಲ್ಲ ಸಮಸ್ಯೆಗಳೇ ನನ್ನ ದೇಹವನ್ನು ಬಿಟ್ಟು ಹೋಗಿ, ಕ್ಯಾನ್ಸರ್, ಮರಣವೇ ಬಿಟ್ಟು ಹೋಗೋಣ ನಾನು ಯೇಸು ನಾಮದಲ್ಲಿ. ಎಲ್ಲ ದೇಹದ ನೋವುಗಳು, ಬೆನ್ನು ನೋವು, ಎಸ್ ಥ್ರೋಟ್ ಪೇನ್, ನನ್ನ ದೇಹವನ್ನು ಬಿಟ್ಟು ಹೋಗು. ಐ ಕಮಾಂಡ್ ಟು ಲಿವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಐ ಆಮ್ ಫ್ರೀ ಬೈ ದ ಪವರ್ ಆಫ್ ದ ಹೋಲಿ ಗೋಸ್ಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಯಾರೆಲ್ಲ
ಪ್ರಾರ್ಥಿಸ್ತಾ ಇದ್ದರು, ಅವರ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ ಯೇಸುನಾಮದಲ್ಲಿ. Be filled with the Holy Ghost in the name of Jesus. Be healed, bone restore, migraine leave it in the name of Jesus. Back pain be healed right now in the name of Jesus. Lungs function normal, be free by the power of the Holy Spirit in the name of Jesus. Oh God, ಡಯಾಬಿಟೀಸ್, ಬ್ಲಡ್ ಪ್ರೆಷರ್ ಇವರ ದೇಹವನ್ನು ಬಿಟ್ಟು ಹೋಗು. ದೇಹದ ಅಂಗವೇ ನಾರ್ಮಲ್ ಆಗಿ ಫಂಕ್ಷನ್ ಆಗು. ಕಿಡ್ನಿ ಇನ್ಫೆಕ್ಷನ್ ಬಿ ಹೀಲ್ಡ್ ರೈಟ್ ನಾವ್. ಮನೆಯಲ್ಲಿ ಇರುವ ಗಂಡ ಹೆಂಡತಿ ಮಧ್ಯೆ ಎಲ್ಲ ಡಿವಿಷನ್ಗಳು ಬ್ರೇಕ್ ಆಗಲಿ. ಐ ಸ್ಪೀಕ್ ರೆಸ್ಟೋರೇಷನ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಗರ್ಭಿಣಿ ಸ್ತ್ರೀಯರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ, ಪ್ರೊಟೆಕ್ಟ್ ದಿಸ್ ಬೇಬಿ. ಯೋಗ ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಮಕ್ಕಳು ಪ್ರೊಡ್ಯೂಸ್ ಆಗಲಿ. ಯಾರಿಗೆ ಕೆಲಸ ಇಲ್ಲ ಕೆಲಸವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇನೆ. ಯಾರಿಗೆ ಫೈನಾನ್ಸ್ ಸ್ಟ್ರಕ್ ಆಗಿದೆ, ಐ ಡಿಸ್ಪ್ಯಾಚ್ ಏಂಜಲ್, ಕಾಸ್ ದ ಮನಿ ಟು ಕಮ್ ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಯಾರ ಬಿಸ್ನೆಸ್ ಡೆಡ್ ಆಗಿದೆ, ರಿಸರೆಕ್ಟೆಡ್ ಆಗಲಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಆನ್ಸರಿಂಗ್ ಅವರ್ ಪ್ರೇಯರ್. Fill each and everyone with the power of the Holy Spirit in Jesus name. ಪ್ರಿಯ, ನಿಮ್ಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅದನ್ನು ಮಾಡಿರಿ. ಕಮ್ ಆನ್, ಡಿಕ್ಲೇರ್ ದ ವರ್ಡ್ ಆಫ್ ಗಾಡ್. ಹೇಳಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತ ಹೆಚ್ಚಿನವನು, ನಾನು ದೇವರ ಮಗನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನೀತಿವಂತನು, ಕ್ರಿಸ್ತನಲ್ಲಿ ಜಯಶಾಲಿಗಳಾಗಿದ್ದೇನೆ, ಕ್ರಿಸ್ತನಲ್ಲಿ ನನ್ನ ಹಳೆಯ ಮನುಷ್ಯನು ಶಿಲುಬೆಗೆ ಹೋಗಿದ್ದಾನೆ, ಆತನು ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ನಾನು ಕ್ರಿಸ್ತನಲ್ಲಿ ನೂತನವಾಗಿ ಹುಟ್ಟಿದ್ದೇನೆ. ಕಮ್ ಆನ್, ರೈಸ್ ಇನ್ ಯುವರ್ ಸ್ಪಿರಿಟ್. ಹೇಳಿರಿ.